ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳನ್ನು ನಿಯುಕ್ತಿ ಮಾಡಿದ ಮೇಲೆ ಮೊದಲ ಪದಾಧಿಕಾರಿಗಳ ಸಭೆಯನ್ನು ತೆಗೆದುಕೊಂಡಿದ್ದಾರೆ. ಈ ಪದಾಧಿಕಾರಿಗಳ ಸಭೆಯಲ್ಲಿ ಬಹಳಷ್ಟು ವಿಷಯಗಳು, ಗಂಭೀರವಾದಂತಹ ಅಂಶಗಳು ಚರ್ಚೆ ಆಗಿದ್ದಾವೆ. 2024ರ ಲೋಕಸಭಾ ಚುನಾವಣೆಯವರೆಗೆ ಯಾವೊಬ್ಬ ಪದಾಧಿಕಾರಿ ಕೂಡ ವಿಶ್ರಾಂತಿಯನ್ನು ಪಡೆಯೋ ಹಾಗಿಲ್ಲ. ಲೋಕಸಭಾ ಚುನಾವಣೆಯ ಗೆಲುವಿನ ಜೊತೆಗೆ ಮನೆಗೆ ವಾಪಸ್ ಬರಬೇಕು, ಅಲ್ಲಿಯವರೆಗೆ ನಿರಂತರವಾದಂತಹ ಪ್ರವಾಸದಲ್ಲಿ ಇರಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಎರಡನೇದು, ಪದಾಧಿಕಾರಿಗಳ ವರ್ತನೆ, ಅದರಲ್ಲಿ ಹಿರಿಯರನ್ನ, ಬೂತ್ ಕಾರ್ಯಕರ್ತರನ್ನ, ವರಿಷ್ಠರನ್ನ ಸಮಾನವಾಗಿ ನೋಡಿಕೊಳ್ಳುವಂತಹ ಮನೋಸ್ಥಿತಿ ಇರಬೇಕು. ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. 2 ಯೋಜನೆಗಳು, ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮತ್ತು ನಮೋ ಆ್ಯಪ್ನಲ್ಲಿ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೆ ನಿಗದಿತವಾದಂತಹ ಟಾಸ್ಕನ್ನು ನೀಡಿ ತಳಮಟ್ಟದಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸೋದು ಹೇಗೆ ಅನ್ನುವಂತಹ ಸೂಚನೆಯನ್ನು ಎಲ್ಲ ಪದಾಧಿಕಾರಿಗಳಿಗೆ ನೀಡಲಾಗಿದೆ. ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಯ ಫಲಾನುಭವಿಗಳನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರನ್ನು ಫಲಾನುಭವಿಗಳ ಜೊತೆಗೆ ಚರ್ಚೆ ಮಾಡಬೇಕು. ಕೇಂದ್ರ ಸರ್ಕಾರದ ಯೋಜನೆಗಳಿಂದ ವಂಚಿತರಾದರೂ ಯಾರಾದರೂ ಇದ್ದರೆ ಅವರೆಲ್ಲರಿಗೂ ಕೂಡ ಯೋಜನೆಯ ವ್ಯಾಪ್ತಿಗೆ ಒಳಗೆ ತರುವಂತಹ ಕೆಲಸಕ್ಕೂ ಕೂಡ ನಮ್ಮ ಪದಾಧಿಕಾರಿಗಳು ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ಇದು ಎಲ್ಲ ಪದಾಧಿಕಾರಿಗಳಲ್ಲಿ ಉತ್ಸಾಹವನ್ನು ಹುಟ್ಟಿಸಿದೆ. ಬಹಳಷ್ಟು ವಿಷಯಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು ಕೂಡ ಆಗಿದ್ದಾವೆ. ಇದನ್ನೆಲ್ಲವನ್ನ ತೆಗೆದುಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಪದಾಧಿಕಾರಿಗಳು ಸನ್ನದ್ಧರಾಗಿದ್ದಾರೆ. ಈಗಲೇ 2ನೇ ಸಭೆ ಅದು ನಡೀತಾ ಇದೆ. ಮಧ್ಯಾಹ್ನದ ಸಭೆಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಜಿಲ್ಲಾ ಅಧ್ಯಕ್ಷರನ್ನು ನೇಮಿಸಲಿಕ್ಕೆ ಕೇಂದ್ರ ಸಮಿತಿಯಿಂದ ಒಂದು ತಂಡವನ್ನು ಮಾಡಿ ಪ್ರತಿ ಜಿಲ್ಲೆಗಳಿಗೆ 2 ದಿನದ ಪ್ರವಾಸವನ್ನು ಏಕಕಾಲದಲ್ಲಿ ಸುಮಾರು 60 ಜನ ಸದಸ್ಯರ ತಂಡ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸವನ್ನು ಕೈಗೊಳ್ಳುತ್ತೆ. ಜಿಲ್ಲೆಯಲ್ಲಿ ಹಿಂದಿನ ಅಧ್ಯಕ್ಷರು, ಕಾರ್ಯಕರ್ತರು, ಸಂಸದರು, ಶಾಸಕರು ಮತ್ತು ಮಾಜಿ ಶಾಸಕರು, ಹಿರಿಯರು, ವರಿಷ್ಠರು ಇವರೆಲ್ಲರನ್ನ ಭೇಟಿ ಮಾಡಿ ಅಭಿಪ್ರಾಯವನ್ನು ಪಡೆದು ಕೂಡಲೇ ಮುಂದೆ 2-3 ದಿನದ ಒಳಗಾಗಿ ಇದನ್ನು ಪೂರ್ಣಗೊಳಿಸಲಾಗುತ್ತೆ. ಪಕ್ಷದ ಇತ್ತೀಚಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗಿದೆ. ಇಂಡೋರ್ನಲ್ಲಿ ಆಗಿರುವಂತಹ ಚರ್ಚೆಯನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ. ಚರ್ಚೆ ಹೇಳುವಂಥದ್ದು ಇಷ್ಟೇ: ರಾಜ್ಯದಲ್ಲಿ ಪಕ್ಷದ ಘನತೆಗೆ ಚ್ಯುತಿ ಬರುವಂತಹ ಯಾವ ಚಟುವಟಿಕೆಗಳನ್ನು ಪಕ್ಷ ಸಹಿಸೋದಿಲ್ಲ. ಅದರ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು 4 ಗೋಡೆಗಳ ಮಧ್ಯದಲ್ಲಿ ನಡೆದಿದ್ದಾವೆ. ನಮ್ಮ ಕೇಂದ್ರದ ನಾಯಕರು ಸೂಕ್ತವಾದಂತಹ ನಿರ್ಧಾರವನ್ನು ಅತ್ಯಂತ ಸೂಕ್ತವಾದಂತಹ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ. ಅದನ್ನು ಎಲ್ಲರೂ ಕೂಡ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.